ಕಿಡ್ನಾಪು, ಮಾರಕಾಸ್ತ್ರಗಳಿಂದ ಅಟ್ಯಾಕು, ಬೆಂಕಿ ಹಚ್ಚಿ ಮರ್ಡರು. ಇದು ಬೆಳಗಾವಿಯಲ್ಲಿ ನಡೆದಿರುವ ಆಸ್ತಿ ವಿಚಾರದ ಸಂಬಂಧ ಕೊಲೆ, ಸುಪಾರಿ ಕೊಟ್ಟು ಭೀಕರ ಕೊಲೆ ಮಾಡಿಸಿರುವ ಘಟನೆ ಇದೀಗ ಹೊರಗಡೆ ಬರ್ತಾ ಇದೆ. ಪ್ರಕರಣವನ್ನ ರಾಯಭಾಗ ಪೊಲೀಸರು ಭೇದಿಸಿದ್ದಾರೆ. 8 ಜನರನ್ನ ಬಂಧನ ಮಾಡಿದ್ದಾರೆ. ಸಿನಿಮೆಯ ಶೈಲಿಯಲ್ಲಿ ನಡೆದಿರುವಂತಹ ಕೊಲೆ, ಮರ್ಡರ್ ಮತ್ತು ಆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಬೆಂಕಿ ಹಚ್ಚಿ ಮರ್ಡರ್ ಮಾಡಿರುವಂತಹ ಘಟನೆ ಬೆಳಗಾವಿಯಲ್ಲಿ ವರದಿಯಾಗಿದೆ. ರಾಯಭಾಗ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. 8 ಜನರ ಬಂಧನ ಆಗಿದೆ. ಆಸ್ತಿಗೋಸ್ಕರ 14 ಲಕ್ಷ ಸುಪಾರಿ ಕೊಡಲಾಗಿದೆ. ಅಪಹರಿಸಿ ತಲೆಗೆ ತಲವಾರಿಟ್ಟು ಕೊಲೆ ಮಾಡಿ ಬೆಂಕಿ ಹಚ್ಚಿ ಹತ್ಯೆ ಮಾಡಿದ್ದಾರೆ. ಆದರೆ ವಿಪರ್ಯಾಸ ಅಂತಂದ್ರೆ ನ್ಯಾಯ ಕೊಡಿಸಬೇಕಾಗಿರೋ ನ್ಯಾಯವಾದಿಗಳೇ ಈ ಕೊಲೆಗೆ ಸುಪಾರಿ ಕೊಟ್ಟಿರೋದು ಮತ್ತು ಈ ಕೊಲೆಯಲ್ಲಿ ಬಲಿಯಾಗಿರೋದು. ಒಬ್ಬ ನ್ಯಾಯವಾದಿಗೋಸ್ಕರ ಇನ್ನೊಬ್ಬ ನ್ಯಾಯವಾದಿ ಸುಪಾರಿ ಕೊಟ್ಟಿರೋದು. 2025 ಏಪ್ರಿಲ್ 29ನೇ ತಾರೀಕು ನಡೆದಿರುವಂತಹ ಕೊಲೆ ಇದು. 1 ಎಕರೆ 4 ಗುಂಟೆ ಭೂಮಿಯ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಸ್ಕೆಚ್ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಸದ್ಯ 8 ಜನರ ವಿಚಾರಣೆ ನಡೆಯುತ್ತಿದೆ. ಇನ್ನೂ 2 ಈ ಪ್ರಕರಣದಲ್ಲಿದ್ದಾರೆ. ಅವರಿಗೋಸ್ಕರ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಇಬ್ಬರು ನ್ಯಾಯವಾದಿಗಳು, ಒಬ್ಬ ನ್ಯಾಯವಾದಿಗೆ ಕೊಲೆ ಮಾಡೋದಕ್ಕೆ ಇನ್ನೊಬ್ಬ ನ್ಯಾಯವಾದಿ ಸುಪಾರಿ ಕೊಡೋದು. ನಾವು ಇವರಿಂದ ನ್ಯಾಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇವರು ನಮ್ಮ ಪರ ಕೋರ್ಟಲ್ಲಿ ನಿಂತ್ಕೊಂಡು ವಾದ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಇವರು ಸುಪಾರಿ ಕೊಟ್ಟು ಕೊಲೆ ಮಾಡಿ 1 ಎಕರೆ 8 ಗುಂಟೆ ಜಮೀನು, 14 ಲಕ್ಷ ಸುಪಾರಿ, ಮೊದಲಿಗೆ ತಲವಾರಿಂದ ಹೊಡೆದು ಆಮೇಲೆ ಬೆಂಕಿ ಹಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗೋ ಪ್ರಯತ್ನ ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಜನರ ಬಂಧನ ಆಗಿದೆ. ಇನ್ನೂ 2 ಪೊಲೀಸರು ಹುಡುಕ್ತಿದ್ದಾರೆ. ಬಟ್ ರಾಯಭಾಗ ಪೊಲೀಸರು ಈ ಇಡೀ ಮರ್ಡರ್ ಮಿಸ್ಟ್ರಿಯನ್ನು ಭೇದಿಸಿದ್ದಾರೆ. ಹೇಗಾಯಿತು, ಯಾಕಾಯಿತು ಅನ್ನುವ ಕಂಪ್ಲೀಟ್ ಕಥೆಯನ್ನು, ಅದು ಏಪ್ರಿಲ್ 29ನೇ ತಾರೀಕು ನಡೆದಿದ್ದಂಥ ಹತ್ಯೆ ಇದು. 1 ಎಕರೆ 4 ಗುಂಟೆ ಜಮೀನು ವ್ಯಾಜ್ಯ, 14 ಲಕ್ಷ ಸುಪಾರಿ ಕೊಟ್ಟು ಶಿವನಗೌಡ ಪಾಟೀಲ್ ಕೊಲೆ ಮಾಡಿಸ್ತಾನೆ, ಸಂತೋಷ್ ಅನ್ನೋವನ್ನ ಕೊಲೆ ಮಾಡ್ತಾನೆ. ಇವರಿಬ್ಬರ ಮಧ್ಯೆ ಇದ್ದಂಥ ಒಂದು ದಾವೆಗೆ ಸಂಬಂಧಪಟ್ಟಂತೆ ಕಿರಿಯ ಸಹಾಯಕರ ಸಹಾಯದಿಂದ ಸುಪಾರಿಯನ್ನು ಕೊಟ್ಟಿದ್ದಾನೆ ಶಿವಗೌಡ. ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದ ಮಾಹಿತಿ ಏನಪ್ಪಾ ಅಂತಂದ್ರೆ, ಸಂತೋಷ್ ಪಾಟೀಲ್ ಅಂತ ವ್ಯಕ್ತಿಗೆ ಶಿವಗೌಡ ಪಾಟೀಲ್ ಮತ್ತೆ ಇನ್ನಿತರರು ಅಪಹರಣ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ ಸಂತೋಷ್ ಪಾಟೀಲ್ನ ಹೆಂಡತಿ ಆದಂತವಳು ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ದುರದೃಷ್ಟಕರ ವಿಚಾರ ಏನಂತಂದ್ರೆ, ಆ ಕಂಪ್ಲೇಂಟ್ ಅಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ಕೂಡ ಲಾಯರ್ ಇದ್ದಾನೆ, ಮತ್ತೆ ಅಕ್ಯೂಸ್ಡ್ ಕೂಡ ಲಾಯರ್ ಇರ್ತಾರೆ. ಸೊ ಹಾಗಾಗಿ ನಾವು ಪೊಲೀಸರು ತುಂಬಾ ಸೂಕ್ಷ್ಮತೆಯಿಂದ ಈ ಕೇಸಿನ ಬಗ್ಗೆ ತನಿಖೆಯನ್ನ ಕೈಗೆತ್ತಿಕೊಳ್ತೀವಿ. ವಿಚಾರಣೆಯನ್ನು ಕೂಡ ಹಲವು ಆಯಾಮಗಳಿಂದ ಮಾಡ್ತಾ ಇರ್ತೀವಿ. ನಾವು ಎಷ್ಟು ತನಿಖೆ ಕೈಗೊಂಡ್ರು ಕೂಡ ನಮಗೆ ಪ್ರಾರಂಭದ ಹಂತದಲ್ಲಿ ಯಾವುದೇ ಸುಳಿಗಳು ಸಿಕ್ಕಿರೋದಿಲ್ಲ. ಆದ್ರೂ ಕೂಡ ನಮ್ಮ ರಾಯಬಾಗ್ ಪೊಲೀಸರು, ಅಥಣಿ DSP ಅವ್ರ ತಂಡ ಸತತವಾಗಿ ಈ ಕೇಸಿನ ತನಿಖೆಯನ್ನ. ಸಿದ್ದೇಶ್ ಪುಟಾಣಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದೇಶ್, ನ್ಯಾಯವಾದಿಗಳು, ಇವರಿಂದ ನಾವು ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದರೆ ಇವರು ಅನ್ಯಾಯದ ಕೆಲಸ ಮಾಡಿ ಈಗ ತಗಲಾಕೊಂಡಿದ್ದಾರೆ. ಏನು ಕತೆ ಇದು ನ್ಯಾಯವಾದಿಗಳ ನಡುವಿನ ವ್ಯಾಜ್ಯ? ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಏನೊಂದು ಆಘಾತಕಾರಿ ಸುದ್ದಿ ಅನ್ನೋದು. ಯಾಕಂತಂದ್ರೆ ಸಂತೋಷ್ ಪಾಟೀಲ್ ಮತ್ತು ಶಿವಗೌಡ ಪಾಟೀಲ್ ಏನಿದ್ದಾರೆ, ಇವರಿಬ್ರು ಏನಂತಂದ್ರೆ ಒಂದು ಜಮೀನು ವಿವಾದಕ್ಕೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಏನು ಒಂದು ಕೇಸನ್ನು ದಾಖಲೆ ಮಾಡ್ತಾರೆ. ಅವಾಗ್ಲಿಂದ ಇವರ ಮಧ್ಯೆ ಏನಂತಂದ್ರೆ ಒಂದು ವೈಷಮ್ಯ ಬೆಳೆದಿರುತ್ತೆ. ಹಾಗಾಗಿ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀವಿ. ಬಟ್ ದುರದೃಷ್ಟ ಇದು. ಯಾರೋ ನ್ಯಾಯವಾದಿಗಳು ನ್ಯಾಯವನ್ನು ಓದಿ LLB ಮಾಡಿಕೊಂಡು ಇಂಥ ಕೊಲೆಗಡಕರಾಗಿ ಪೊಲೀಸರು ಅಥವಾ ಜೈಲಿಗೆ ಸೇರೋದಿದೆಯಲ್ಲ, ಅದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. 14 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಸುಪಾರಿ ಮುಖಾಂತರ ಕೊಲೆ ಮಾಡಿಸಿ ಬೆಂಕಿ ಹಚ್ಚಿ ಮೃತದೇಹವನ್ನು ಸುಟ್ಟು ಏನೂ ಆಗಲ್ಲ ನಮಗೆ ಅಂತೇಳಿ ಅಂದ್ಕೊಂಡಿದ್ರಲ್ಲ, ಅದು ನ್ಯಾಯವಾದಿಗಳಿದ್ದಾರಲ್ಲ, ಇದು ಕುಚೋದ್ಯ.